अवधूत चिंतन श्री गुरुदेव दत्त दिगंबराय विद्महे अत्रिपुत्राय धीमहि तन्यो दत्त प्रचोदयात्। ओम परब्रह्म परमात्मने नमः। उत्पत्ति स्थिति प्रलयंकराय ब्रह्म हरिहराय त्रिगुणात्मने सर्वकौतुकानि दर्शय दर्शय दत्तात्रेयाय मनोइच्छिता कामना कुरु कुरु स्वाहा। ಎಲ್ಲ ದತ್ತಾತ್ರೇಯ ಸ್ವಾಮಿ ಭಕ್ತಾದಿಗಳಿಗೆ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಎಕ್ಸ್ಪೀರಿಯನ್ಸ್ಗಳಂತೂ ದಿನಕ್ಕೊಂದೊಂದು ಹುಟ್ಟುತ್ತಾನೆ ಇರುತ್ತೆ, ದಿನ ಒಂದೊಂದು ಕಥೆಗಳು ಸಿಗ್ತಾನೆ ಇರುತ್ತೆ. ಇವತ್ತು ಮೋಟಿವೇಶನ್ ಸ್ಪೀಚ್ ಆದರೂ ಅಂದ್ಕೊಳ್ಳಿ ಅಥವಾ ನಾಮಸ್ಮರಣೆಯ ಶಕ್ತಿ ಆದರೂ ಅಂದ್ಕೊಳ್ಳಿ, ತುಂಬಾ ಅದ್ಭುತ ವಿಚಿತ್ರ ಲೀಲೆಗಳು ಮಹಾರಾಜರು. ಅದು ಯಾವ ಥರ ಇರುತ್ತೆ ಅಂತಂದರೆ ಹೇಳೋದಕ್ಕೂ ಅಸಾಧ್ಯ. ಕೋಲ್ಹಾಪುರ ಜಿಲ್ಲೆಯ ರಾಜಶ್ರೀ ಅನ್ನೋರ ಒಬ್ಬ ಅನುಭವ ಇದು. ರಾಜಶ್ರೀ ಅವರು ತುಂಬ ಒಂದು ಬಡತನದ ಸ್ಥಿತಿಯಲ್ಲಿ ಇರ್ತಾರೆ. ಅವರಿಗೆ ಯಾವುದೇ ತರಹದ ಸ್ವಾಮಿ ಸೇವೆ ಯಾವ ಥರ ಮಾಡಬೇಕು ಏನು ಅವರಿಗೆ ಫಸ್ಟ್ ಆಫ್ ಆಲು ಓದಕ್ಕೂ ಬರ್ತಿರ್ತಿರಲ್ಲ, ಮತ್ತು ಏನು ಮಾಡಬೇಕು ಅನ್ನೋದೇ ಅವ್ರಿಗೆ ಪಾಪ ಓದೋಕ್ಕೆ ಬರಲ್ಲ ಅಂದರೆ ಏನು ಮಾಡ್ತಾರೆ. ಒಂದು ದಿವಸ ಏನಾಗೋಗುತ್ತೆ ಅಂದರೆ ಸುಮಾರು ಒಂದು 3 months ಬ್ಯಾಕು ನನಗೊಂದು ಫೋನ್ ಮಾಡ್ತಾರೆ. ಅಂದರೆ ಅವರು ಮರಾಠಿನೇ ಮಾತಾಡೋದು. ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ, ಸಂತೋಷಣ, ಸಮಸ್ಯೆಗಳಂತೂ ತುಂಬ ಇದೆ, ಎಷ್ಟು ಹೇಳಿದ್ರು ಕೂಡ ಅದು ಮುಗಿಯದ ಕತೆ, ಏನು ಮಾಡ್ಬೋದು. ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ, ಪ್ರತಿ ದಿವಸ ನೀವು ಸಾಯಂಕಾಲ ಅಥವಾ ಬೆಳಿಗ್ಗೆ ಒಂದು ತುಪ್ಪದ ದೀಪವನ್ನು ಅಂಟಿಸಿ ಶ್ರೀ ಸ್ವಾಮಿ ಸಮರ್ಥ ಆ ತುಪ್ಪದ ದೀಪವನ್ನು ಉರಿತಾ ಇರತಕ್ಕಂಥ ಪ್ರಜ್ವಲಿಸಿರ್ತಕ್ಕಂಥ ಆ ದೀಪ ನೋಡಿಕೊಂಡು ಶ್ರೀ ಸ್ವಾಮಿ ಸಮರ್ಥ ಅನ್ನೋ ಒಂದು ನಾಮಸ್ಮರಣೆ ಮಾಡಿ. ಇಷ್ಟೇ ನೀವು ಮಾಡ್ಕೊಂಡು ಹೋಗಿ. ಸೊ ಅದು ಕ್ರಮೇಣವಾಗಿ ಚೇಂಜ್ ಆಗುತ್ತೆ. ಈ ಘಟನೆ ನಡೆದು ಸುಮಾರು ಒಂದು 5 ತಿಂಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಇದು. 5 ತಿಂಗಳಲ್ಲಿ ಸುಮಾರು 50% ಅವರಿಗಿರ್ತಕ್ಕಂಥ ಸಮಸ್ಯೆಗಳು, ಹೆಲ್ತ್ ಇಶ್ಯೂಸ್ ಬಂತು, ದುಡ್ಡಿನ ಸಮಸ್ಯೆ ಬಂತು, ಎಲ್ಲ ಸಮಸ್ಯೆ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ 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 ಬರ್ತಾ ಇದೆ. ಸೊ ಅವ್ರಿಗೆ ಇನ್ನೊಂದು ಏನು ಮಿರಾಕಲ್ ನಡೀತಾ ಇದೆ ಅಂತಂದರೆ, ಪ್ರತಿ ದಿವಸ ಒಂದು ತರಹದ ಚಿತ್ರ ಆ ಒಂದು ದೀಪದಲ್ಲಿ ಮೂಡ್ತಾ ಇದೆ. ಸೊ ಅಂದರೆ ಒಂದು ದಿವಸ ಹೂವಿನ ಚಿತ್ರ, ಇನ್ನೊಂದು ಒಂದು ದಿವಸ ಬರೀ ಪಕಳೆಯ ಚಿತ್ರ, ಆಮೇಲೆ ಕಮಲದ ಚಿತ್ರ, ಈ ಥರ. ಆಮೇಲೆ ಒಂದೊಂದು ಸಾರಿ ನಮಸ್ಕಾರದ ಚಿತ್ರ. ಯಾವತ್ತು ನಮಸ್ಕಾರದ ಚಿತ್ರ ಬಂದಿರುತ್ತೋ ಅವತ್ತು ಸ್ವಾಮಿ ಅವರ ಒಂದು ಕನಸಿನಲ್ಲಿ ಅವ್ರಿಗೆ ದರ್ಶನ ಕೊಟ್ಟಿದ್ದಾರೆ. ನಿಜವಾಗಿಯೂ ಅಂದರೆ ನಾಮಸ್ಮರಣೆಯಲ್ಲಿರ್ತಕ್ಕಂಥ ಒಂದು ಪವರ್ ಇದೆಯಲ್ಲ, ಅದು ಬೇರೆನೇ, ಅದು ನೆಕ್ಸ್ಟ್ ಲೆವೆಲ್. ಅದು ಅದಕ್ಕೆ ಹೇಳ್ತಾ ಇರೋದು ನಾನು ನಿಮಗೆ, ನಾಮ ಮಾತ್ರ ಸಂತುಷ್ಟಯಾಮಿ. ದತ್ತ ಮಹಾರಾಜರಾಗಿರ್ಬೋದು, ಸ್ವಾಮಿ ಸಮರ್ಥರಾಗಿರ್ಬೋದು, ನೀವು ಹೃದಯದಿಂದ ಗುರುದೇವ ದತ್ತ ಈ ಒಂದು ನಾಮಸ್ಮರಣೆ ಅನ್ನೋದು ಇದ್ದುಬಿಟ್ರೆ ನಿಮ್ಮ ಜೊತೆ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ಸಾಂಗವಾಗಿ ಸಾಗ್ತಾ ಹೋಗ್ತವೆ. ಯಾಕಂದರೆ ಆ ಕೆಪಾಸಿಟಿ ಇದೆ ಆ ಒಂದು ನಾಮಸ್ಮರಣೆಯಲ್ಲಿ. ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ, ನೈಟ್ ಮಲಗುವಾಗ ಆಗಲಿ, ಬೆಳಗ್ಗೆ ಎದ್ದ ತಕ್ಷಣ ಆಗಲಿ, ಯಾವ ಜಾಗದಲ್ಲಿ ನೀವು ಮಲಗಿರ್ತೀರೋ ಅದೇ ಜಾಗದಲ್ಲಿ ಎದ್ದು ಸ್ವಾಮಿಯ ನಾಮಸ್ಮರಣೆ ಒಂದು ಪಾಸಿಟಿವ್ ಥಿಂಕಲ್ಲಿ ಮಾಡಿ. ನನಗೆ ನೀವು ಇದನ್ನು ಕೊಡಿ ಅಂತ ನೀವು ಕೇಳ್ಕೊಬೇಡಿ. ನನಗಿವತ್ತು 1 ಲಕ್ಷ ಬರಬೇಕು, ನನಗಿವತ್ತು 50,000 ಯಾರೋ ಕೊಡಬೇಕು, ಅದನ್ನು ಆ ಥರ ನೀವು ಮಾಡಿನೂ ವೇಸ್ಟ್. ಅದು ಅಂದರೆ ಅದು ಬರೀ ಬರೋದ್ರಲ್ಲೇ ಉಳಿದ್ಬಿಡುತ್ತೆ. ನೀವು ಏನು ಮಾಡಬೇಕು ಅಂದರೆ, ನನಗೆ ದುಡ್ಡು ಕೊಡಿಸಿದಾರ ಮಹಾರಾಜರೇ, ನಿಮಗೆ ಧನ್ಯವಾದಗಳು ಅಂದರೆ, ದುಡ್ಡು ಬಂದಿದೆ ಅನ್ನೋ ಒಂದು ಪಾಸಿಟಿವ್ ಥಿಂಕ್ಸು ಫಸ್ಟ್ ಆಫ್ ಆಲ್ ನಿಮ್ಮ ಹೃದಯದಲ್ಲಿದ್ದರೆ, ಅಥವಾ ನಿಮ್ಮ ಒಂದು ಎಕ್ಸಾಮ್ ಪಾಸ್ ನಾನು ಮಾಡ್ತೀನಪ್ಪ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮ ಜೊತೆ ಇದ್ದರೆ ಅದು 100% ಆಗುತ್ತೆ. ಫಸ್ಟ್ ಆಫ್ ಆಲು ಡೌಟ್ ಆಫ್ ಆಲ್ ನೀವೇ ಇದ್ದುಬಿಟ್ರೆ ಅದು ರಿಸಲ್ಟ್ ಬರಲ್ಲ ಅಲ್ಲಿ, ಮತ್ತು ನಾಮಸ್ಮರಣೆ ಮಾಡಿನೂ ವೇಸ್ಟ್. ಅದಕ್ಕೆ ಎಷ್ಟು ನಾನು ಸ್ವಾಮಿಯ ಬಗ್ಗೆ ಹೇಳಿದ್ರು ಕೂಡ ಕಡಿಮೆ. ಇವತ್ತು ಗುರುವಾರ, ಇವತ್ತು ಮಾಧುಕರಿ ಸೇವೆಯಲ್ಲಿ ಒಂದು ವಿಚಿತ್ರ ಘಟನೆ ನಡೀತು. ಯಾವ ಥರ ಅಂದರೆ, ಅದು
ಆ, ಏನಾಯ್ತು, ಆ, ನಾನು ಎಲ್ಲ ಈ ಅನ್ನಕ್ಕೆ ಹಾಕುವಂತ ಎಲ್ಲ ಸಾಮಗ್ರಿಗಳನ್ನ ಹಾಕಿ ಸೊ ಬೇಯಿಸಕ್ಕಿಟ್ಟೆ. ಹೊಸ ಪಾತ್ರೆ ಅದು. ಏನಾಗೋಗ್ಬಿಡ್ತು, ಅದು ಅಕ್ಕಿ ಬೆಂದೇ ಇಲ್ಲ. ಏನ್ ನಾನು ಒಂದು ದಿಗ್ಗೆ ತೋರಿಸ್ಲಿಲ್ಲ ರೀ. ನಾನು ಏನ್ ಮಾಡಿದೆ ಅಂದ್ರೆ ಸ್ವಾಮಿರಾಯ, ದತ್ತ ನಾಮಸ್ಮರಣೆ, ಸ್ವಾಮಿ ನಾಮಸ್ಮರಣೆ ಆ ಸ್ಪಾಟ್ ಅಲ್ಲಿ ಮಾಡಕ್ ಸ್ಟಾರ್ಟ್ ಮಾಡಿದೆ. ಒಂದೇ ಒಂದು ಚಂಬು ನೀರು ತಗೊಂಡು ಆ ಚಂಬಿನ ಮೇಲೆ ಸ್ವಾಮಿ ನಾಮಸ್ಮರಣೆ ಮಾಡಿ ಆ ನೀರನ್ನು ಅದಕ್ಕೆ ಹಾಕಿದೆ. ಅಲ್ಟಿಮೇಟ್ ಟೇಸ್ಟ್ ಅದು ಅನ್ನದ್ದು ಪ್ಲಸ್ ಕೇಸರಿ ಬಾತದ್ದು. ಸೊ ಇಲ್ಲಿ ಒಂದೊಂದ್ಸಾರಿ ನಗು ಬರುತ್ತೆ. ಇದು ಥಿಂಕ್ ಮಾಡ್ಬೋದು, ಜನ ಥಿಂಕ್ ಮಾಡೋಕ್ಕೆ, ಯಾಕಂದ್ರೆ ಒಳ್ಳೇದು ಥಿಂಕ್ ಮಾಡೋರು ಇವಾಗಿನ ಕಾಲದಲ್ಲಿ ಇಲ್ವೇ ಇಲ್ಲ. ಇದು ಹೆಂಗ್ ಸಾಧ್ಯ, ಜಾದು ಆಗ್ಬಿಡುತ್ತಾ? ಜಾದು ನಾವು ಮಾಡುವಂಥ ನಾಮಸ್ಮರಣೆಯಲ್ಲಿದೆ, ನಾವು ಹೃದಯದಿಂದ ಕರೆಯುವಂಥ ಗುರುಗಳ ಹತ್ರ ಇದೆ ಜಾದು. ನೋಡಿ, ನನಗೆ ಪದೇ ಪದೇ ಒಂದೇ ಮಾತು ನೆನಪು ಬರೋದು ಏನಪ್ಪ ಅಂತಂದರೆ, ಒನ್ಸ್ ಅಪಾನ್ ಟೈಮು ನನಗೆ ರೇಷನ್ ಅಕ್ಕಿಗೆ ಇರಲಿಲ್ಲ. ಇವತ್ತು 100 ಜನ ಒಂದು ಮಾಧುಕರಿ ಸೇವೆ ನಾನು ಮಾಡೋದಕ್ಕೆ ರೆಡಿ ಆಗಿದ್ದೀನಿ ಅಂದರೆ ಆ ಗುರುಗಳು ನನ್ನನ್ನು ಆರಿಸ್ಕೊಂಡಿದ್ದಾರೆ. ಕೋಟಿ ನಮಸ್ಕಾರಗಳು ಅವ್ರಿಗೆ. ಓಕೆ, ಇವತ್ತಿನ ದಿನ ಸುಮಾರು ಜನ ಹೊಟ್ಟೆ ತುಂಬ ಊಟ ಮಾಡಿ ಒಂದು ಪ್ರಸಾದ ತಗೊಂಡು ಒಂದು ದತ್ತ ಮಹಾರಾಜರ ಮುಂದೆ ಕೈ ಮುಗಿದು ಹೋಗ್ತಾ ಇದ್ದಾರೆ ಅಂದರೆ ಅದು ಬೆಲೆ ಕಟ್ಟಕ್ಕೆ ಆಗಲ್ಲ. ರಿಯಲ್ ಆಗಿ ಹೇಳಬೇಕು ಅಂದರೆ ಏನು, ನಿಮಗೆ ಇದು ವಿಡಿಯೋ ಮುಗಿದ ಮೇಲೆ ನಾನು ಅನ್ನದಾನದ ಆಲ್ರೆಡಿ ನಾನು ಬಿಟ್ಟಿದ್ದೀನಿ. ಓಕೆ, ತುಂಬ ಖುಷಿ ಅನಿಸುತ್ತೆ ರೀ. ನಾನು ಎಲ್ಲೋ ಒಂದು ಹಸಿದಿರ್ತಕ್ಕಂಥ ಒಂದು 4 ಜನಕ್ಕೆ ದತ್ತ ಮಹಾರಾಜರು ನನ್ನ ಕೈಯಿಂದ ಅನ್ನದಾನ ಮಾಡಿಸ್ತಾ ಇದ್ದಾರೆ. ಅವರಿಗೆ ಧನ್ಯವಾದ. ಮತ್ತು ಇದ್ರ ಜೊತೆ ನಿಂತಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಒಂದು ದೊಡ್ಡ ನಮಸ್ಕಾರ. ಯಾಕಂದರೆ ನನ್ನಿಂದ ಆಗದಂಥ ಕೆಲಸ ಇದು. ತಾವೆಲ್ಲರೂ ನನ್ನ ಹಿಂದೆ ನಿಂತು ಈ ಒಂದು ಕಾರ್ಯವನ್ನು ನನ್ನ ಕೈಯಿಂದ ಮಾಡಿಸ್ತಾ ಇದ್ದೀರಾ. ಮತ್ತು ಆ ಕತೆ ನಾನು ಅರ್ಧಕ್ಕೆ ಬಿಟ್ಟೆ. ಆ ಒಂದು ದೀಪ ಜ್ಯೋತಿಯಲ್ಲಿ ಕಾಣ್ತಾ ಇರತಕ್ಕಂಥ ಪ್ರತಿ ದಿನದ ಒಂದು ಪಿಕ್ಚರು ಒಂದು ದಿವಸ ಅವರಿಗೆ ಏನಾಗುತ್ತೆ ಅಂದರೆ, ಸಡನ್ನಾಗಿ ಅಕ್ಕಲ್ಕೋಟೆಗೆ ಹೋಗಬೇಕು ಅಂತ ಮನಸ್ಸಲ್ಲಿ ಭಾವನೆ ಬರುತ್ತೆ ಅವರಿಗೆ, ರಾಜಶ್ರೀ ಅವರಿಗೆ. ಸೊ ಮಾರನೇ ದಿವಸನೇ ಅವರು ಹೊರಟು ಬಿಡ್ತಾರೆ. ಅಕ್ಕಲ್ಕೋಟೆಗೆ ಹೋಗಿ ಒಂದು ಅಲ್ಲಿ ಪಾದುಕಾ ಪೂಜೆ ಅಭಿಷೇಕ ಮುಗಿಸ್ಕೊಂಡು ಬರ್ತಾರೆ. ಬಂದ ಮೇಲೆ ಯಾವಾಗ ಅವರು ಸ್ವಾಮಿಯ ನಾಮಸ್ಮರಣೆ ಮಾಡಿಕೊಂಡು ಸ್ವಾಮಿಯ ಕೃಪಾಶೀರ್ವಾದ ತಗೊಂಡು ಒಂದು ತೆಂಗಿನಕಾಯಿನ ತಗೊಂಡು ಬಂದು ಮನೆಗೆ ಬರ್ತಾರೋ, ಇಮ್ಮಿಡಿಯೇಟು ಒಂದು ಯಾವುದೋ ಒಂದು ಅಂಗಡಿ ಅದು ಅವರು ಕ್ಲೋಸ್ ಮಾಡ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ಇರ್ತಾರೆ. ಸೊ ಅವ್ರಿಗೆ ಅದು ಬೇಡವಾಗಿರುತ್ತೆ, ಇವ್ರಿಗೇನೋ ಒಂದು ಬಿಸ್ನೆಸ್ ಮಾಡೋಕೆ ಒಂದು ದಾರಿ ಬೇಕಾಗಿರುತ್ತೆ. ಸೊ ಇದೆಲ್ಲ ಜಸ್ಟ್ 5 ತಿಂಗಳಲ್ಲಿ ನಡೆದಿರ್ತಕ್ಕಂಥ ಮಿರಾಕಲ್. ಅಂದರೆ ನಾನು ಅವ್ರಿಗೇನು ಹೇಳೇ ಇಲ್ಲ ವಾಸ್ತವ. ಇಲ್ಲಿ ನಾನು ಏನು ಹೇಳೇ ಇಲ್ಲ ಅವ್ರಿಗೆ. ಜಸ್ಟ್ ಏನು ಹೇಳಿದ್ದಪ್ಪ ಅಂದರೆ, ಒಂದು ದೀಪ ಅಂಟಿಸಿ ನೀವು ಸ್ವಾಮಿ ನಾಮಸ್ಮರಣೆ ಮಾಡಿ ಸಾಕು ಅಷ್ಟೇ. ಅಂದರೆ ನಾಮಸ್ಮರಣೆಯಲ್ಲಿರ್ತಕ್ಕಂಥ ಕೆಪಾಸಿಟಿ ಅದು ನೆಕ್ಸ್ಟ್ ಲೆವೆಲ್. ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಸೊ ಅವರು ಇವತ್ತು ಆ ಅಂಗಡಿ ಅಲ್ಲಿಂದ ಅಕ್ಕಲ್ಕೋಟೆಯಿಂದ ಬಂದ ಮೇಲೆ ಅಂಗಡಿ ಕೂಡ ಅವರು ತಗೊಂಡು ಇವತ್ತು ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ. ಸ್ವಾಮಿಯ ಒಂದು ನಾಮಸ್ಮರಣೆ, ಸ್ವಾಮಿಯ ಒಂದು ತೆಂಗಿನಕಾಯಿ ಅಂಗಡಿಯಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಒಳ್ಳೇದಾಗ್ತಾ ಇದೆ. ಮುಂದೇನೂ ಅವ್ರಿಗೆ ಒಳ್ಳೇದಾಗಲಿ, ಸ್ವಾಮಿಯ ನಾಮಸ್ಮರಣೆಯಿಂದ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕತೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.